ಸರ್ ಕೋವಿಡ್ ಬಂದಾಗ ವ್ಯಾಕ್ಸಿನನ್ನು ಇದು ರಿಲೀಸ್ ಮಾಡಿದರು. ಆ ಟೈಮಲ್ಲಿ ತುಂಬ ಜನ ಕಾರ್ಡಿಯಾಲಜಿಸ್ಟ್ಗಳು ಬೊಬ್ಬೆ ಹೊಡೆದ್ರು, ಇದ್ರ ಬಗ್ಗೆ ಯಾವುದೇ ರಿಸರ್ಚ್ ಆಗಿಲ್ಲ, ಇದು ಕಾರ್ಡಿಯಾಕ್ ಡಿಸೀಸನ್ನು ಉಂಟು ಮಾಡುತ್ತೆ ಅಂತ. ಆದರೆ ಅವತ್ತಿನ ಪ್ರಸಂಗ ಹಂಗಿದ್ದಿರ್ಬೋದು, ನಂಗೆ ಗೊತ್ತಿಲ್ಲ. ಅಂತೂ ಅದನ್ನು ರಿಲೀಸ್ ಮಾಡಿದರು. ಎಲ್ಲರೂ ನಾಮೊಂದು ತಾಮೊಂದು ಅಂತ ಯಾವುದು ವ್ಯಾಕ್ಸಿನೇಷನ್ನು ಕೂಡ ಮಾಡಿಸ್ಕೊಂಡಾಗಿದೆ. ಅದರಿಂದ ಪ್ರಭಾವ ಇರ್ಬೋದಾ? ಸಂಬಂಧಪಟ್ಟ ಇಲಾಖೆಗಳವರು ಇದ್ರ ಬಗ್ಗೆ ಇದೆ ಅಂತ ಹೇಳ್ತಾ ಇಲ್ಲ, ಆದರೆ ಇದೆಯಾ ಅನ್ನೋದ್ರ ಬಗ್ಗೆ ರಿಸರ್ಚನ್ನು ನಡೆಸಬೇಕಾದ ಜವಾಬ್ದಾರಿ, ಆ ಎಚ್ಚರಿಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಮೇಲಿದೆ ಅಂತ. ಯಾಕೆ ಕೇಳಿದ್ರೆ ನೋಡಿ, ಇದಾದ ನಂತರದಲ್ಲಿ ಸೀರಿಯಸ್ ಆಗಿ, ಸರ್ ನಾವು ಹಿಂದೆ ಯಾವತ್ತಾದರೂ ಕೂಡ ನೀವೇ ಈಗ ಹೇಳಿದ ಹಾಗೆ 20 ವರ್ಷದ ಒಬ್ಬ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆದದ್ದು ಕೇಳಿದೀವ. ರೀಸೆಂಟಾಗಿ ಕೆಲವೇ ದಿವಸಗಳ ಹಿಂದೆ ಒಬ್ಬರು ಕಾರ್ಡಿಯಾಲಜಿಸ್ಟು ಅವ್ರದ್ದು ಓಟಿನಲ್ಲಿ ಅವರ ಸರ್ವಿಸ್ ಮಾಡ್ತಾ ಇರುವಾಗ ಹಾರ್ಟ್ ಅಟ್ಯಾಕಿಂದ ಬಿದ್ಸತ್ತಿದ್ದಾರೆ. ಹೇಗಾಯಿತು ಹಂಗಾದ್ರೆ? ಅವರಿಗೆ ಆರೋಗ್ಯದ ಬಗ್ಗೆ ಗೊತ್ತಿರಲಿಲ್ವಾ? ಕೇಳಿ ಕಾರ್ಡಿಯಾಲಜಿಸ್ಟು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ ಏನರ್ಥ? ಈ ಉದಾಹರಣೆ ಹೀಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಡಿಯಾಲಜಿಸ್ಟಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಂದರೆ ಕಾರ್ಡಿಯಾಲಜಿಯ ಸುಮ್ಮನೆ ಅಂತ ನಾವು ಹೇಳೋಕ್ಕಾಗತ್ತಾ? ಹಂಗಾದ್ರಿಂದ ಯೋಗದ ಬಗ್ಗೆನೂ ಭಯ ಬೇಡ, ಕಾರ್ಡಿಯಾಲಜಿ ಆ ಡಿಪಾರ್ಟ್ಮೆಂಟ್ ಬಗ್ಗೆನೂ ಭಯ ಬೇಡ. ಜಾತಸಿಹಿ ಮರಣಂ ಧ್ರುವಂ ಅಷ್ಟೇ, ಅದಾಗಲೇಬೇಕು. ಆದರೆ ಈ ರೀತಿ ಅಕಾಲ ಮರಣ ಆಗದೆ ಇರೋ ಹಾಗೆ ನಮ್ಮ ಕೆಲವು ಜೀವನ ಶೈಲಿಯನ್ನು ಸರಿ ಮಾಡ್ಕೋಬೇಕು. ಅಕಸ್ಮಾತ್ ಏನಾದ್ರು ತಪ್ಪ ಆಗಿದ್ದೇ ಆದರೆ ನಾವು ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಪುನಃ ಒಂದು ಎಚ್ಚರಿಕೆ ವಹಿಸಬೇಕು. ಈ ಥರ ಮಾಡಿದಾಗ ಫಲಿತಾಂಶ ಸಿಗುತ್ತೆ. ಜೊತೆಗೆ ಒಬ್ಬ ಆಯುರ್ವೇದ ವೈದ್ಯನಾಗಿ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಆಯುರ್ವೇದದಲ್ಲಿ ಒಂದು ಪಂಚಕರ್ಮ ಅಂತ ಒಂದು ಚಿಕಿತ್ಸೆ ಇದೆ. ಇವತ್ತು ತುಂಬ ಕಮರ್ಷಿಯಲ್ ಆಗ್ತಾ ಇದೆ, ಅದೊಂದು ದುಃಖದ ಸಂಗತಿ. ಆದರೂ ಕೂಡ ಆ ಚಿಕಿತ್ಸೆ ತುಂಬ ಉಪಯುಕ್ತ. ಶರೀರದ ಒಳಗಡೆ ಶುದ್ಧಿ ಮಾಡೋದಂತ. ಈಗ ಹೆಂಗೆ ನಮ್ಮ ಮನೆಯ ಪ್ಲಂಬಿಂಗ್ ಸಿಸ್ಟಮಲ್ಲಿ ಕಾಲಕ್ರಮೇಣ ಕೊಳಚೆ, ಪಾಚಿ, ಕೆಸರು ಎಲ್ಲ ಸೇರ್ಕೊಳ್ಳುತ್ತೆ, ಅದನ್ನು ನಾವು ಹೆಂಗೆ ಕ್ಲೀನ್ ಮಾಡ್ತೀವೋ ಆ ಥರ ಆಯುರ್ವೇದದಲ್ಲಿರುವ ಪಂಚಕರ್ಮವನ್ನು ಯುಕ್ತಿಪೂರ್ವಕವಾಗಿ, ಯಾವುದೇ ಒಂಥರ ಲಾಭಾಪೇಕ್ಷೆ ಇಲ್ಲದೆ ಸರಿಯಾಗಿ ನಾನೇನು ಮಾಡಬೇಕು ಅದನ್ನು ಮಾಡಿದ್ದಾದರೆ ಸಿಸ್ಟಮ್ ಕ್ಲೀನಿಂಗಿಗೆ ಖಂಡಿತ ಅದೊಂದು ಒಳ್ಳೆ ಟೂಲ್ ಆಗುತ್ತೆ. ನಾವು ಮಾಡ್ಬೋದು ಅಂತ ಅನಿಸುತ್ತೆ ನನಗೆ.